ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ಮೊದಲಿಗೆ ಹೇಗೆ ಸ್ಮರಿಸ್ತೀರಿ, ಹೌದು ಏನು ನೋಡಿ, ಹೇಳ್ತೀರಿ? ಶಾಮನೂರ್ ಸಾಹೇಬ್ರ ಒಂದು ನಿಧನ ನಮ್ಗೆ ಆಘಾತ ಆಗಿದೆ, ಬಹಳ ದುಃಖ ಆಗಿದೆ. ಹ್ಮ್ ಹ್ಮ್ ಬಹಳ ಸರಳ ಜೀವಿಗಳು, ಬಹಳ ಸಜ್ಜನ ವ್ಯಕ್ತಿ, ಅಜಾತ ಶತ್ರು ಅಂತ ಹೇಳ್ಬೋದು. ಹ್ಮ್ ಹ್ಮ್ ಸಮಾಜದ ಬಗ್ಗೆ, ಜನರ ಬಗ್ಗೆ, ರಾಜ್ಯದ ಬಗ್ಗೆ ಬಹಳಷ್ಟು ಕಳಕಳಿ ಉಳ್ಳಂತವರಾಗಿದ್ರು. ಹ್ಮ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ಸುಮಾರೀಗ 13-14 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಹ್ಮ್ ಮಂತ್ರಿಯಾಗಿ, ಶಾಸಕರಾಗಿ ಸಮಾಜದಲ್ಲಿ, ಆ ಭಾಗದಲ್ಲಿ, ಕರ್ನಾಟಕ ರಾಜ್ಯದಾದ್ಯಂತ ಹ್ಮ್ ಮತ್ತು ನೋಡಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ಉದ್ಯೋಗದ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೌದು. ಅನೇಕ ಜನ ವೈದ್ಯರಾಗಿದ್ದಾರೆ, ತಜ್ಞ ವೈದ್ಯರಾಗಿ ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರ ಕೊಡುಗೆ ಬಹಳ ಅಪಾರವಾದಂತದ್ದಿದೆ. ಹ್ಮ್ ಇವತ್ತು ಮತ್ತೆ ಪಕ್ಷಾತೀತವಾಗಿ ಇವತ್ತು ಎಲ್ಲರ ಜೊತೆಲಿ ಅಷ್ಟೇ ಸ್ನೇಹಮಯ ಆಗಿದ್ರು. ಹ್ಮ್ ನಮ್ಮ ತಂದೆಯವರಾದ ಶ್ರೀ ಭೀಮಣ್ಣ ಖಂಡ್ರೆ ಹಗಲಿ ಕೊಟ್ಟು ಸಮಾಜವನ್ನು ಕಟ್ಟಿದ್ದಾರೆ. ನನಗೆ ಬಹಳ ಆತ್ಮೀಯರಾಗಿದ್ರು, ಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಮೊನ್ನೆ ಒಂದು ಅನಾರೋಗ್ಯ ಆಗಿದ್ದಾಗ ಸುಮಾರು ಸಲ ಭೇಟಿಯಾಗಿದ್ದೆ. ಹ್ಮ್ ಹ್ಮ್ ಇತ್ತೀಚೆಗೆ ಭೇಟಿಯಾಗಿದ್ದಂತ ಸಂದರ್ಭದಲ್ಲಿ ಬಹಳ ಸುಸ್ತಾಗಿದ್ರು. ಆದ್ರೂ ಮತ್ತೆ ಅವರು ಹುಟ್ಟಿದ್ದು ಹೇಳ್ತಾರೆ, ಮತ್ತೆ ಅವರು ಇವತ್ತು ಆರೋಗ್ಯವಂತರಾಗ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಆದ್ರೆ ಬಹಳ ಶಾಕ್ ಆಯ್ತು ಇವತ್ತು ಸಡನ್ ಆಗಿ ಒಂದು ಸುದ್ದಿ ಬಂದಿದೆ. ಕೊಡುಗೆ ದಾನಿಗಳಾಗಿದ್ರು, ಎಲ್ಲಾ ಕಡೆ ಬಹಳಷ್ಟು ದೇಣಿಗೆ ಕೊಟ್ಟು ವಸತಿ ನಿಲಯಗಳು, ಕಲ್ಯಾಣ ಮಂಟಪಗಳು, ಸುಮಾರು ಮಠಮಾನ್ಯಗಳಿಗೆ ಸಹಕಾರ ಮಾಡುವಂಥದ್ದು, ಸಹಯೋಗ ಮಾಡುವಂಥದ್ದು ಹ್ಮ್ ಹ್ಮ್ ಬಹಳ ಅವ್ರಿಗೆ ರೂಢಿಯಾಗಿತ್ತು. ಹೌದು. ಇಂಥ ಒಬ್ಬ ವ್ಯಕ್ತಿ ನಮ್ಮಿಂದ ಅಗಲಿ ಹೋಗಿದ್ದು ಬಹಳ ದೊಡ್ಡ, ಇವತ್ತು ಸಮಾಜ ಅದರಿಂದ ಬಡವಾಗಿದೆ. ಇವತ್ತು ಹ್ಮ್ ಸಮಾಜದ ವತಿಯಿಂದ, ನನ್ನ ವತಿಯಿಂದ, ಇಡೀ ಸಮಸ್ತ ಜನರ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೇನೆ. ಹ್ಮ್ ಹ್ಮ್ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವ್ರಿಗೆ, ಅವರ ಪರಿವಾರದವರು ಎಲ್ಲರಿಗೆ, SSR ಮಲ್ಲಿಕಾರ್ಜುನರು ಇರ್ಬೋದು, ಗಣೇಶ್ ಅವರು ಇರ್ಬೋದು, ಇವತ್ತು ಅವರೆಲ್ಲರಿಗೆ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಹ್ಮ್ ಹ್ಮ್ ನೀವು ನೀವು ಕೊನೆ ಬಾರಿ ಯಾವಾಗ ಭೇಟಿ ಆಗಿದ್ರಿ? ಮೋಸ್ಟ್ಲಿ ನಾನು ಒಂದು 5-6 ದಿವಸ ಕೆಳಗಡೆ ಭೇಟಿಯಾಗಿದ್ದೆ ಆಸ್ಪತ್ರೆಯಲ್ಲಿ. ಹಾ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲಿ ಸುಮಾರು ಸಲ ಹೋಗಿದ್ದೆ. ಈ ಸಲ ಭೇಟಿಯಾಗಿದ್ದಾಗ ಮಾತಾಡಿದ್ರು, ಹ್ಮ್ ಒಂದು ಏನ್ ನಡೀತಾ ಇದೆ ಅಂತ. ಸ್ವಲ್ಪ ಅವ್ರಿಗೆ ತ್ರಾಸ ಆಗ್ತಾ ಇತ್ತು, ಉಸಿರಾಟದಲ್ಲಿ ತೊಂದರೆ ಇತ್ತು, ಹೌದು. ಆಕ್ಸಿಜನ್ ಹಚ್ಚಿದ್ದಿತ್ತು. ಹ್ಮ್ ಆದ್ರೂ ಮತ್ತೇನೋ ಮತ್ತೆ ಬಹಳ ಧೈರ್ಯಶಾಲಿಗಳಿದ್ರು, ಹೀಗಾಗಿ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇತ್ತು. ನಿಜ. ಆಟ ಸರ್ ಆಮೇಲೆ ಬಹಳಷ್ಟು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಹೌದು ಹೌದು. ಸರ್ ಆಮೇಲೆ ನೀವು ಅವರು ಭಾಳ ಆತ್ಮೀಯರು. ಅವ್ರ ಜೊತೆ ನಿಮ್ಗಿದ್ದಂಥ ಒಡನಾಟ, ಅವ್ರ ಜೊತೆ ಕಳೆದಂಥ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ನೋಡಿ, ಈಗ ಅವ್ರು ಯಾರೇ ಬಡವ್ರು ಬಂದ್ರು, ಅವ್ರು ಬಹಳ ಕರೋನಾ ಟೈಮಲ್ಲಿ ನನ್ನ ಜೊತೆಲಿ ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದ್ರು, ಸರ್ಕಾರ ಹ್ಮ್ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ತಡ ಆದ್ರೆ ನಾವೇ ಮಾಡೋಣ ಅಂತ ಹೇಳಿ ಸ್ವಂತ ಖರ್ಚು ಮಾಡಿ 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರ ಹ್ಮ್ ನನ್ನ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀನಿ, ನೀನು ಬರಬೇಕು ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ ಭಾಗಿಯಾಗಿದ್ದೆ. ಬಹಳ ಖುಷಿಯಿಂದ ಅವರು ಯಾವತ್ತಿಗೂ ಹ್ಮ್ ಮತ್ತೆ ಯಾವುದೇ ಕಾರ್ಯಕ್ರಮ ಇದ್ರು ಹೋಗೋಣ ಅಂತ ಹೇಳಿದ್ರೆ ನನ್ನ ಮಾತಿಗೆ ಬಹಳ ಬೆಲೆ ಕೊಡ್ತಾ ಇದ್ರು. ನಮ್ಗೆಲ್ಲ ಯುವಕರಿಗೆ ಬಂದ್ರೆ, ನಮ್ಮಂತವ್ರಿಗೆಲ್ಲ ಬಹಳ ಸಹಕಾರ ಮಾಡ್ತಾ ಇದ್ರು. ನಮ್ಮ ತಂದೆಯವ್ರ ಬಗ್ಗೆನೂ ಬಹಳ ಅಭಿಮಾನ ಇತ್ತು, ಹ್ಮ್ ಹ್ಮ್ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವೆಲ್ಲ ನೆನಪಿಗೆ ಬರ್ತವೆ. ಹ್ಮ್ ಆಮೇಲೆ ನಿಮ್ಮ ತಂದೆಯವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ್ಮೇಲೆ ನೆಕ್ಸ್ಟು ಅದಕ್ಕೆ ಅಧ್ಯಕ್ಷರಾದಂಥವ್ರು ಶಾಮನೂರು ಶಿವಶಂಕರಪ್ಪ ಅವರು. ಹಾಗಾಗಿ ಭಾಳ ಆತ್ಮೀಯತೆ, ಒಡನಾಟ ಇದೆಲ್ಲ ಕೂಡ ಜಾಸ್ತಿ ಇತ್ತು. ಭಾಳ ಹತ್ತಿರದಿಂದ ನೋಡ್ತಾ ಇದ್ರಿ ಬಹಳ ನೀವು ಜಾಸ್ತಿ ಇತ್ತು. ಇಬ್ರು ಕೂಡ ಓಡಾಡ್ತಿದ್ರು.
ಹಾಂ ಎಲ್ಲ ಮನೆ ಮನೆಗೆ ಹೋಗಿ ಸಂಸ್ಥೆಗಳಿಗೆ ಭೇಟಿ ಕೊಡ್ತಾ ಇದ್ರು, ಯೋಜನೆಗಳು ಹಾಕೊಳ್ತಾ ಇದ್ರು. ಬೆಂಗಳೂರಲ್ಲಿ ಒಂದು ವಸತಿ ನೆಲೆ ಕಟ್ಟಬೇಕು, ಇಲ್ಲಿ ಸಮಾಜ ಒಗ್ಗೂಡಿಸ್ಬೇಕು, ಎಲ್ರಿಗೊಂದ್ ಕಡೆ ಸೇರಿಸ್ಬೇಕು, ಸಮಾಜ ಮುಖಾಂತರ ಇತರ ಸಮುದಾಯದವ್ರನ್ನ ಸಹಿತ ವಿಶ್ವಾಸದಲ್ಲಿ ತೆಗೆದುಕೊಳ್ಬೇಕು ಅಂತ ಒಂದು ಕಳಕಳಿ, ಒಂದು ಬಡವರ ಬಗ್ಗೆ ಬಹಳ ಇವತ್ತು ಅವರಿಗೆ ಕಾಳಜಿ ಇತ್ತು. ಯಾ ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.